ಫ್ರೆಂಡ್ಸ್, ಇವತ್ತಿನ ನಾಷ್ಟ ಬಂದು ಉಪ್ಪಿಟ್ಟು, ಮಂಡಳೊಗ್ಗರಣೆ, ಖಾರ ಸ್ವೀಟು ಇದು, ಹಾಗೆ ಚಟ್ನಿ, ಇಡ್ಲಿ ಚಟ್ನಿ, ಹಾಗೆ ಮತ್ತು ಚಿತ್ರಾನ್ನ. ಯಾರು ಯಾವ್ದು ಬೇಕಾದರೂ ತಿನ್ಬೋದು. ಏಯ್, ಖಾಲಿ ತಟ್ಟತ ಅಂತ, ಖಾಲಿ ತಟ್ಟು. ಫಸ್ಟ್ ಮಂಡಳೊಗ್ಗರಣೆ ತಿಂತೀನಿ ನಾನು. ನನಗೆ ಬೇಡ, ತಿನ್ನಮ್ಮ, ಬೇಡ ತಿನ್ನೋ. ಅಲ್ಲಿಡಮ್ಮ. ಹಾಂ ತಗೋ. ಅವರು ಆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಈ ಕೆಲಸ ಮಾಡ್ತಾ ಇದ್ದೀವಿ, ನಾಷ್ಟ ಕೆಲಸ ಐತಿ. ಈಗ ನಿಂಬಿಕಾರ ಈಗ ನೀಡಕತ್ತೀನಿ ನೋಡಮ್ಮ. ಚೆನ್ನಾಗೈತ್ರ ಉಪ್ಪಿಟ್ಟು, ಅವಲಕ್ಕಿ, ಒಗ್ಗರಣೆ, ಚಿತ್ರಾನ್ನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಥರ್ಡ್ ಡೇ ನಮ್ಮ ದೀಪಂದು ಮೆಹಂದಿ ಫಂಕ್ಷನ್ ಇದೆ. ಹಂಗಾಗಿ ಸಿಂಧು ಐಶು ಸೇರಿ ಕೋನನ್ನೆಲ್ಲ ಈ ಥರ ಟ್ರೈಯಲ್ಲಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಇನ್ನು ಸಾಯಂಕಾಲ ಮೆಹಂದಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ದೀಪು ಕೂಡ ಅವಳ ಫ್ರೆಂಡ್ಸಿಗೆಲ್ಲ ಇನ್ವೈಟ್ ಮಾಡಿದ್ದಾಳೆ. ನಾವು ಕೂಡ ಅಕ್ಕಪಕ್ಕದ ಮನೆಯವರಿಗೆ ಕರೆದಿದ್ದೀವಿ, ಅವರು ಕೂಡ ಬರ್ತಾರೆ. ನಾವು ಕೂಡ ಕ್ವಿಕ್ಕಾಗಿ ರೆಡಿಯಾಗಿ ಮೇಲೆ ಹೋಗಬೇಕು. ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ಮೇಲ್ಗಡೆ ಎಲ್ಲ ಕೋನನ್ನೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ದೀವಿ. ಬ್ಯಾಕ್ಗ್ರೌಂಡ್ ಥೀಮ್ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಈಗ ಆಲ್ರೆಡಿ ನಮ್ಮ ದೀಪಾಗೆ ಮೆಹಂದಿ ಇಳಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬೇಗನೆ ಬಂದಿದ್ರು ಅವರು, ಯಾಕಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಆಲ್ರೆಡಿ ಆಗ್ತಾ ಇದ್ದಾರೆ. ಬನ್ನಿ ಯಾವ ಥರ ಆಗ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನನ್ನ ಔಟ್ಫಿಟ್ ಬಂದು ಬ್ಲೂ ಕಲರ್ ಡ್ರೆಸ್ ಹಾಕಿದ್ದೆ ನಾನು, ಸ್ಲೀವ್ಲೆಸ್ಸು. ಯಾಕಂದರೆ ಫುಲ್ ಎರಡು ಕೈಗೆ ಇಲ್ಲಿಂದ ಫುಲ್ ಕೈಗಿಳಿಸ್ಕೋಬೇಕಾಗತ್ತೆ ಮೆಹಂದಿ. ಬನ್ನಿ, ಇಲ್ಲಿ ನಮ್ಮ ದೀಪ ಇದ್ದಾಳೆ. ಹಾಯ್ ದೀಪು. ಇಲ್ಲೇ ನಮ್ಮ ದೀಪ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರದ್ದು ಪಿಕ್ ಬೇಡವಂತೆ, ಅವ್ರ ಫೋಟೋಸು, ಹಂಗಾಗಿ ಅವ್ರ ಫೇಸ್ ತೋರಿಸಲ್ಲ ನಾನು. ಮೆಹಂದಿ ತುಂಬಾ ಚೆನ್ನಾಗಿ ಇಳಿಸ್ತಾರೆ. ನಾವು ಪ್ರತಿ ಸರಿ ಮನೇಲಿ ಫಂಕ್ಷನ್ ಇದ್ದಾಗ ಅವ್ರಿಗೆ ಇನ್ವೈಟ್ ಮಾಡ್ತೀವಿ. ಸೂಪರಾಗಿ ಆಗ್ತಾರೆ ಮೆಹಂದಿ ಮಾತ್ರ. ವಾವ್, ಸೂಪರ್. ಅಪ್ಪಿ ಹಿಂದೆ ನಿಂತ್ಕ, ಹಿಂದಕ್ಕೆ ಹೋಗು ಇನ್ನೂ ಸ್ವಲ್ಪ. ಅವಳು ಹಿಂದಿ ಸರಲ್ಲ, ಕತ್ಲು ಬೀಳಕತ್ತು. ಈ ಕಡೆ ಬಾ. ಅವಳ ಔಟ್ಫಿಟ್ ಬಂದು ಮೆಹಂದಿ ಹಾಕೋದ್ರಿಂದ ಗ್ರೀನ್ ಹಾಕ್ಕೊಂಡಿದ್ದಾಳೆ. ತುಂಬಾ ಚೆನ್ನಾಗಿದೆ. ಆಮೇಲೆ ತೋರಿಸ್ತೀನಿ, ಯಾಕಂದರೆ ಅವಾಗಲೇ ಫೋಟೋ ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಅವರೂ ಬೇಗ ಬಂದಿದ್ರು ಪಾಪ. ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ 1-2 ಅವರ್ ಬೇಕಾಗುತ್ತೆ ಅಲ್ಲ? 2 ಅವರ್, ಅವಳ ಕೈಗೆ 2 ಅವರ್ಸು. ಆಮೇಲೆ ನಾವು ಇಳಿಸ್ಕೊತೀವಿ. ಡನ್. ಬನ್ನಿ, ಎಲ್ಲರೂ ಬಂದಿದ್ದಾರೆ, ತೋರಿಸ್ತೀನಿ ಯಾರ್ಯಾರಿದ್ದಾರೆ ಅಂತ. ಇವರು ನಮ್ಮ ದೀಪನ್ ಫ್ರೆಂಡ್. ಎದ್ದಾಳಮ್ಮಿ. ಫ್ರೆಂಡ್ಸ್, ಇವರು ಸವಿತಾ, ನಮ್ಮ ದೀಪನ್ ಫ್ರೆಂಡ್ಸ್. ಹಾಯ್ ಅಮ್ಮಿ. ಆರಾಮಿರಾ? ಎಲ್ಲಿರೋದು? ಹೈದ್ರಾಬಾದಿಂದ ಫ್ರೆಂಡ್ ಮದುವೆಗೆ ಬಂದಿದ್ದಾಳೆ. ಥ್ಯಾಂಕ್ ಯು. ಸಣ್ಣ ಪಾಪು ಇದೆ, ಅವಳ ಮಗಳನ್ನ ಕರ್ಕೊಂಡು ಬಂದಿದ್ದಾಳೆ. ಇನ್ನೂ ಒಂದು ಸ್ವಲ್ಪ ನಮ್ಮ ದೀಪನ್ ಫ್ರೆಂಡ್ಸ್ ಬರಬೇಕು, ಬರ್ತೀನಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಜನ ಬಂದು ಅಟೆಂಡ್ ಆಗ್ತಾರಂತ. ಇಲ್ಲೆಲ್ಲರೂ ಬಂದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ನಮ್ಮ ದೀಪಾಗೆ ಮೆಹಂದಿ ಇಳಿಸ್ತಾ ಇದ್ದಾರೆ, ನೋಡ್ಬೋದು. ಬೇಗನೆ ಬಂದಿದ್ದಾರೆ, ಯಾಕಂದರೆ ದೀಪನ ಕೈಗೆ ಮಿನಿಮಮ್ ಒಂದು 2 ಅವರ್ 3 ಅವರ್ಸ್ ಬೇಕಾಗುತ್ತೆ. ಇವರಿಗೆ ಇಳಿಸಿದ್ದಾದಮೇಲೆ ನಾವು ಇಳಿಸ್ಕೊತೀವಿ. ಇನ್ನೂ ಇಬ್ಬರಿಗೆ ಹೇಳಿದ್ವಿ ನಾವು, ಬಟ್ ಅವ್ರಿಗೂ ಇವತ್ತು ಬೇರೆ ಕಡೆ ಆಲ್ರೆಡಿ ಬುಕ್ ಮಾಡಿದ್ರಂತೆ, ಹಂಗಾಗಿ ಅವ್ರು ಬರಲಿಲ್ಲ. ಇವರೊಬ್ಬರೇ ಬಂದಿದ್ದಾರೆ. ನೋಡೋಣ, ಆದರೆ ಇವ್ರು ಕೂಡ ಇಳಿಸ್ಕೊತೀವಿ ಟೈಮ್ ಇದ್ದರೆ. ಇಲ್ಲಾಂದರೆ ನಾವೇ ಹಾಕ್ಕೊತೀವಿ, ಏನು ಮಾಡೋಕ್ಕಾಗಲ್ಲ. ಈಗ ಮದುವೆ ಸೀಸನು, ಅಲ್ಲಲ್ಲಿ ಆಲ್ರೆಡಿ ಮುಂಚೆನೇ ಬುಕ್ ಮಾಡಿರ್ತಾರೆ. ನಾವು ಕೂಡ ಮುಂಚೆನೇ ಹೇಳಿದ್ವಿ, ಅವ್ರು ಆಲ್ರೆಡಿ ಬೇರೆ ಕಡೆ ಆಗಿದೆ ಅಂತ ಮಿಸ್ ಆದರೂ ಬರೋದು. ಫ್ರೆಂಡ್ಸ್, ಇಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ನಮ್ಮ ದೀಪನ ಜೊತೆ ಫೋಟೋ ತೊಗೊಳ್ತಾ ಇದ್ದಾರೆ, ನೋಡ್ಬೋದು. ಹಾಗೆ ಎಲ್ಲರೂ ನಾವು ಮೆಹಂದಿದು ಫುಲ್ ಆದಮೇಲೆ
ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಮಟ್ಟಿಗೆ ಮಾಡ್ತೀವೋ ಏನೂ ಗೊತ್ತಿಲ್ಲ. ಇಲ್ಲಿ ನಮ್ಮ ದೊಡ್ಡಮ್ಮ ಕೂಡ ಫೋಟೋಸ್ ತೊಗೊಳ್ತಾ ಇದ್ದಾರೆ ನಮ್ಮ ದೀಪನ ಜೊತೆ. ನಾವೆಲ್ಲರೂ ಲಾಸ್ಟಲ್ಲಿ ಪಿಕ್ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಎಲ್ಲರೂ ಕೈಗೆ ಮೆಹಂದಿ ಇಳಿಸ್ಕೊಂಡ್ಮೇಲೆ ಫೋಟೋಸ್ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ನೋಡೋಣ ಏನೇನಾಗುತ್ತೆ ಅಂತ ಗೊತ್ತು. ಫ್ರೆಂಡ್ಸ್, ಇಲ್ಲಿ ನಮ್ಮ ಸಿಂಧು, ನಮ್ಮ ತಂಗಿದವ್ರು ಎಲ್ಲರೂ ನಮ್ಮಮ್ಮಗೆ, ನಮ್ಮ ಚಿಕ್ಕಮ್ಮದವ್ರಿಗೆ, ಹಾಗೆ ನಮ್ಮ ಅತ್ತಿದವ್ರಿಗೆ ಎಲ್ಲರಿಗೂ ಮೆಹಂದಿ ಇಳಿಸ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಹಾಯ್ ಮಾಡಿಸೋಗು. ಹಾಯ್. ಯಾಕಂದರೆ ಅವ್ರೆಲ್ಲರಿಗೂ ಇಳಿಸೋಷ್ಟೊತ್ತಿಗೆ ಎಲ್ಲರೂ ಲೇಟ್ ಆಗಿಬಿಡುತ್ತೆ. ಹಂಗಾಗಿ ನಾವೆಲ್ಲ ಬಂದವರೆಲ್ಲ ಹಂಗೆ ಒಂದು ಚಿಕ್ಕದು ಹಾಕೋದು. ಓ, ಇಲ್ಲಿ ಇಳಿಸ್ತಾ ಇದೆಯೇನು? ಅವಾಗ ಜೋರೇ ಅದ ದೊಡ್ಡಮ್ಮ ನಿಮ್ದೆ. ಜೋರೈತೆ. ಬಾಕ ಬಾಕಿ ಯಾಕೆ ನಾನು ನಿಲ್ಲಿಸ್ತೀನಿ. ಬಾ ವಿಡಿಯೋ ಕಕ್ಕಿ ತೆಗೆಸ್ಕೊಂಡ್ರೆ ಹೋಗ್ಲೆ. ಮಲ್ಲಮ್ಮ ಅಲ್ಲ, ನಾನೇನಲ್ಲಿ ಅವಳು ಹರಿಣಿ ಮಾಡಿದ್ದಾರೆ ನನಗೆ ಹಿಂಗೆಲ್ಲ. ಅತಿ ತೋರ್ಸ್ ಮೆಹಂದಿ. ಕರ್ಕೊಂಡೋಗಿತ್ತು ಶಾಲಾ ನೋಡ್ಕೊ. ನಿಮ್ದು ಕೈ ತೋರ್ಸ್ರಿ. ಒಂದು ಕಚ್ಚೆ ಒಂದು ಮುಂಡು ಮ್ಯಾಗ ಯಾರು ಕಚ್ಚಿರ್ತೀವಿ, ಯಾರು ಬಿಡಿಸ್ಬೇಕು ನೀವು? ಅವ್ರು ಬರ್ತಾರ. ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಒಂದು ಕೈಗೆ ಆಗಿದೆ ಮೆಹಂದಿ ಇಳಿಸೋದು. ಇನ್ನೊಂದು ಕೈಗೂ ಇನ್ನೂ ಸ್ವಲ್ಪನೇ ಇದೆ. ಹಾಗೆ ಆಮೇಲೆ ಕಾಲಿಗೂ ಕೂಡ ಇಳಿಸ್ಬೇಕು. ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮದವರು, ನಮ್ಮ ಅತ್ತಿದವ್ರು ಎಲ್ಲರೂ ಜೋಕ್ ಮಾಡ್ತಾಯಿದ್ರು. ಸಖತ್ ಕಾಮಿಡಿ. ಎಲ್ಲರೂ ಸೇರಿದಾಗ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನೈಟು ಬಿಸಿಬೇಳೆ ಬಾತ್ ಮಾಡಿದ್ವಿ. ಇಲ್ಲಿ ಮೇಲ್ಗಡೆನೇ ತೊಗೊಂಬಂದಿದ್ದೀವಿ. ಯಾಕಂದರೆ ಎಲ್ಲರೂ ಇಲ್ಲೇ ಕುಂತು ಮೆಹಂದಿ ಇಳಿಸ್ಕೊತಾ ಇದ್ದಾರೆ. ಹಂಗೆ ಸ್ಪೂನಿಂದ ಎಲ್ಲ ಮೆಹಂದಿ ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗಿದೆ, ಡ್ರೈ ಆಗಿದೆ. ಹಂಗೆ ಊಟ ಮಾಡ್ತಾರಂತ ಮೇಲ್ಗಡೆನೇ ತೊಗೊಂಬಂದಿದ್ದೀವಿ. ನೋಡ್ಬೋದು ಇಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮದವರು, ನಮ್ಮ ಅತ್ತಿದವರು, ಹಾಗಾಗಿ ಹಂಗೆ ಊಟ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದೇ ಕೈಗೆ ಇಳಿಸ್ಕೊಂಡಿರೋದು. ಯಾಕಂದ್ರೆ ಫ್ರೆಂಡ್ಸ್, ಇಲ್ಲಿ ದೊಡ್ಡವರು ಎಲ್ಲರೂ ಮೆಹಂದಿನ ಒಂದೊಂದೇ ಕೈಗೆ ಇಳಿಸ್ಕೊಂಡಿದ್ರು. ಹಂಗಾಗಿ ರೈಟ್ ಹ್ಯಾಂಡಿಂದ ಆರಾಮಾಗಿ ಊಟ ಮಾಡ್ಬೋದು. ಅದಕ್ಕೆ ಎಲ್ಲರಿಗೂ ಬಡಿಸ್ಕೊಡ್ತಾ ಇದ್ವಿ. ಹಂಗೆ ಸ್ಪೂನಿಂದ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಹೇಳಿದ್ವಿ. ಒಂದು ಫಂಕ್ಷನ್ ಇರೋದ್ರಿಂದ ಯಾರು ಬಂದು ಅಟೆಂಡ್ ಆಗಿಲ್ಲ ಇವತ್ತು. ಒಂದು 2 ಅಥವಾ 3 ಮನೆಯವರು ಅಷ್ಟೇನೆ ಬಂದಿದ್ದಾರೆ. ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಾಗಿತ್ತು. ಈಗ ಎಲ್ಲರೂ ಊಟ ಮಾಡಿ ಒಂದೆರಡು ಸ್ಟಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ. ಸಾಂಗ್ ಕೂಡ ಹಾಕಿದ್ದಾರೆ. ಕಾಪಿ ರೈಟ್ಸ್ ಆಗುತ್ತಂತ ನಾನೆಲ್ಲ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಮ್ಮ ದೀಪು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸಾಂಗ್ ಹಾಕಿದ್ದಾರೆ, ಕಾಪಿ ರೈಟ್ ಆಗುತ್ತಂತ ನಾನು ಜಸ್ಟ್ ವಾಯ್ಸ್ ಕೊಡ್ತಾ ಇದ್ದೀನಿ. ನಮ್ಮ ದೀಪನ ಜೊತೆ ನಮ್ಮ ದೊಡ್ಡಮ್ಮ ಕೂಡ ಮಾಡಿದರು. ಸೂಪರ್ ಎನರ್ಜಿ ಅಂತ ಹೇಳ್ಬೋದು, ನೋಡ್ಬೋದು. ಬಟ್ ನಮ್ಮನೇಲಿ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ, ಅವರು ಕೂಡ ಮಾಡ್ತಾರೆ. ಒಂಥರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ದೊಡ್ಡಮ್ಮ, ಹಾಗೆ ನಮ್ಮ ಚಿಕ್ಕಮ್ಮದವರು, ನಮ್ಮ ಅತ್ತಿದವರು ಎಲ್ಲರೂ ಸೇರಿ ಒಂದು ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು, ತುಂಬ ಫನ್ನಾಗಿತ್ತು. ನೋಡ್ಬೋದು ಇಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ದೀಪ.
ಫ್ರೆಂಡ್ಸ್ ಇಲ್ಲಿ ಸಾಂಗ್ ಹಾಕಿದ್ದಾರೆ ನಮ್ಮ ತಂಗಿ ಮಗಳು. ಆ ಮ್ಯೂಸಿಕ್ಕಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು, ನೋಡ್ಬೋದು. ಚಿಕ್ಕ ಮಕ್ಕಳು ಸಾಂಗ್ ಹಾಕಿದ ಕೂಡಲೇ ಅದು ಎನರ್ಜಿ ಹೆಂಗೆ ಬರುತ್ತೆ ನೋಡಿ. ಮಿನಿಮಮ್ಮು ಇದೇ ಥರ ಒಂದು 10-15 ನಿಮಿಷ ಮಾಡಿದ್ದಾಳೆ. ನಾನು ಒಂದು ಸ್ವಲ್ಪನೇ ಕ್ಲಿಪ್ ಹಾಕಿದ್ದೀನಿ, ಇದರಲ್ಲಿ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಮಾಡಿದ್ಲು. ತುಂಬ ಒಂಥರ ಖುಷಿ ಆಗುತ್ತೆ ಈ ಥರ ಮಕ್ಕಳ ಎನರ್ಜಿ ನೋಡಿದರೆ. ಬನ್ನಿ ಫ್ರೆಂಡ್ಸ್, ಈಗ ಎಲ್ಲರೂ ಫೋಟೋಸ್ ತೊಗೊಳ್ತಾ ಇದ್ದೀವಿ. ಹಾಗೆ ಡ್ಯಾನ್ಸು ಕೂಡ ಸುಮ್ಮನೆ ಅಂಥ ಡ್ಯಾನ್ಸ್ ಅಂತೇನಿಲ್ಲ, ಸುಮ್ಮನೆ ನಮಗೆ ಹೆಂಗೆ ಬಂದಿರೋಂಗೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಇವತ್ತೊಂದು ಮೆಹಂದಿ ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟು ಮುಂದಿನ ವಿಡಿಯೋ ಬಂದು ಬಳೆ ಶಾಸ್ತ್ರದ್ದು ಬರುತ್ತೆ, ಹಾಗೆ ಮೆಹಂದಿ ಶಾಸ್ತ್ರದ್ದು ಬರುತ್ತೆ. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ನನ್ನ ವಿಡಿಯೋನ ಫಾಲೋ ಮಾಡಿ. ಹೆಂಗಿದೆ ಹಿಂಗೆ ಮಾಡಿ ಎಂದು ಇಳಿಸ್ಕೊಂಡಿದ್ದೀವಿ. ಸೂಪರ್ ಗುಲ್ಲ, ಒಂದು ಗುಲ್ಲ ಡಿಸೈನ್. ನಮ್ಮ ಅಕ್ಕ ಯಾವಾಗಲೂ ಗುಲ್ಲ ಜಾಸ್ತಿ. ಸವಿತಾ ಇಳಿಸ್ಕೊಂಡಿಲ್ಲ, ಸವಿತಾ ನಾಳೆ ಇಳಿಸ್ಕೊತಾಳೆ ಅಲಾಮಿ. ಫ್ರೆಂಡ್ಸ್ ನಾನು ಇಳಿಸ್ಕೊಂಡಿದ್ದೀನಿ ನೋಡಿ ಈ ಥರ. ಇನ್ನೊಂದು ಕೈ ನಾಳೆ ಇಳಿಸ್ಕೋಬೇಕು. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಅಲ್ಲ ನಿನ್ನೆನೆ. ನಿಜ, ಇವತ್ತು ಅವಳ ಜೊತೆ ಫೋಟೋ ಅಂದರೆ